ಇವತ್ತು ನಮ್ಮ ಅಂತರಂಗ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶ ಏನಂತಂದರೆ ಇವತ್ತಿನ ಚಿತ್ರರಂಗ ಆಮೇಲೆ ಒಂದು ಸಿನಿಮಾ ಆಗಬೇಕಾದ್ರೆ ಯಾವ ರೀತಿಯಾಗಿ ಪ್ರೊಸೆಸ್ ನಡೆಯುತ್ತೆ, ಅದಾದಮೇಲೆ ಒಬ್ಬ ನಿರ್ಮಾಪಕನಾದಂಥವನು ಒಂದು ಸಿನಿಮಾವನ್ನು ಹೊರಗಡೆ ತರಬೇಕಾದ್ರೆ ಯಾವ ರೀತಿ ಕಷ್ಟಗಳಾಗುತ್ತೆ ಎಲ್ಲವನ್ನ ನೀವು ನೋಡಿರ್ತೀರ. ಸೊ ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂತಂದರೆ, ಒಬ್ಬ ನಿರ್ಮಾಪಕನಾಗುವಂಥದ್ದು ಎಷ್ಟು ಕಷ್ಟದ ಕೆಲಸ ಮತ್ತು ಎಷ್ಟು ಜವಾಬ್ದಾರಿಯುತ ಕೆಲಸ ಅಂತ ಫಸ್ಟ್ ನೀವು ಹೇಳ್ತೀರಾ ಅಂತ? ಇಲ್ಲ ನೋಡಿ, ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಸಿನಿಮಾ ಅನ್ನೋದು ಒಂದು ಮಾಯಾಲೋಕ. ಹಾಗೆ ಅದು ಸೆಳೆಯುತ್ತೆ, ಅದು ಎಲ್ರಿಗೂ ಗೊತ್ತಿರೋಂಥದ್ದೇ. ಇವತ್ತಿನ ಕಾಲದಲ್ಲಂತೂ ನಾವು ಆ ರೀತಿ ಒಂದು ಕಾರಣಕ್ಕೇ ಇಂಡಸ್ಟ್ರಿಗೆ ಬಂದವರು. ಡೈರೆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದವನು ವೈಯಕ್ತಿಕವಾಗಿ. ಬಟ್ ನಾನು ಡಿಸ್ಟ್ರಿಬ್ಯೂಟರ್ ಆದೆ ಫಸ್ಟು. ಈಗ ಪ್ರೊಡ್ಯೂಸರ್ ಆಗಿದ್ದೀನಿ, ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ನೀವು ಕೇಳಿದಾಗೆ ಚಿತ್ರರಂಗದಲ್ಲಿ ಎಷ್ಟು ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಕಷ್ಟನ ಇಷ್ಟಪಟ್ಟು ಮಾಡೋದೇ ಸಿನಿಮಾ. ಕರೆಕ್ಟ್. ಎಲ್ಲ ಕೆಲಸನೂ ಕಷ್ಟನೇ, ಯಾವುದು ಸುಲಭ ಅಲ್ಲ ಇವತ್ತು. ಆದರೆ ಇಲ್ಲಿ ಈ ಫೀಲ್ಡಲ್ಲಿ ಎಸ್ಪೆಷಲಿ ಅದರಲ್ಲೂ ಪ್ರೊಡ್ಯೂಸರ್ ಅಂತ ಬಂದಾಗ ಅವನು ಬಂಡವಾಳದಾರ ಆಗಿರ್ತಾನೆ. ಅದು ಎಷ್ಟು ಬಜೆಟ್ ಅನ್ನೋದು ಮುಖ್ಯ ಆಗೋದಿಲ್ಲ, ಆದರೆ ಅವ್ನು ಮಾಡೋ ಸಿನಿಮಾನ ಭಾಳ ಇಷ್ಟಪಟ್ಟು ಅವನಿಗೆ ಆ ಸಿನಿಮಾ ಇದ್ರ ಮೇಲೆ ಭಾಳ ಪ್ರೀತಿ ಇದ್ದು ಅದರ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾತ್ರ ಅವನು ಬಂಡವಾಳನ ಹಾಕ್ತಾನೆ. ಸ್ಟಾರ್ಟಿಂದ ರಿಲೀಸ್ವರೆಗೂ ಪ್ರೊಡ್ಯೂಸರ್ದೇ ಜವಾಬ್ದಾರಿ ಇರುತ್ತೆ ಸಿನಿಮಾದು. ಅದಕ್ಕೆ ಬೇಕಾದಂಥ ಅಮೌಂಟ್ ಇರ್ಬೋದು, ಅಥವಾ ಟೀಮ್ ಇರ್ಬೋದು, ಅಥವಾ ಒಂದು ಕತೆ ಸೆಲೆಕ್ಟ್ ಮಾಡ್ಕೊಳ್ಳೋದಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಪ್ರತಿಯೊಂದೂ ನಿರ್ಮಾಪಕನಿಗೆ ಅದರ ಜ್ಞಾನ ಅರಿವು ಇರಬೇಕು. ಆ ನಿಟ್ಟಿನಲ್ಲಿ ಅವನು ಅದನ್ನು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಇಂಡಸ್ಟ್ರಿಗೆ ಕಾಲಿಟ್ರೆ 100% ಇದು ಒಂದು ಒಳ್ಳೆ ಜಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.